ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ಮೇನಿಯಾ 41 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ಮೇನಿಯಾಗೆ ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಅವರು 4 ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ 4 ಮ್ಯಾಚ್ ಕೂಡ ಮೆನ್ಸ್ ಹಾಗೆ ವಿಮೆನ್ಸ್ ನ ಮೈನ್ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಈ ಮ್ಯಾಚಸ್ ಗಳ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ವಿನ್ ಆಗ್ತಾರಂತೆ. ಅಂಡ್ ಅವರು ರಸಲ್ಮೇನಿಯಾದಲ್ಲಿ ಹೊಸ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕಣ್ಣು ಮುಚ್ಕೊಂಡು ಹೇಳ್ಬಹುದು ಎಲ್ಲರೂ ಬೇಕಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಜೇ ಉಸೋ ಅವರು ಗೆದ್ದೇ ಗೆಲ್ತಾರೆ ಅಂತ. ಅಂಡ್ ಬೆಟ್ಟಿಂಗ್ ಓಡ್ಸ್ ಕೂಡ ಜೇ ಉಸೋ ಅವ್ರನ್ನ ಫೇವರ್ ಮಾಡ್ತಾ ಇದೆ. ಲಿಟರಲಿ ಬೆಟ್ಟಿಂಗ್ ಓಡ್ಸ್ ನ ಅಂತರ ಎಷ್ಟಿದೆ ಅಂದ್ರೆ ಜೇ ಉಸೋ ಅವರಿಗೆ -1000 ಆಡ್ಸ್ ಇದ್ರೆ ಗಂತರ್ ಅವರಿಗೆ +550 ಆಡ್ಸ್ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಜಾಸ್ತಿ ಜನ ಜೇ ಉಸೋ ಅವರು ಗೆಲ್ತಾರೆ ಅಂತ ಫಿಫರ್ ಮಾಡ್ತಾ ಇದ್ದಾರೆ. ಅಂಡ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಫೇವರೇಟ್ ಆಗಿದ್ದಾರೆ. ಜಾನ್ ಸಿನಾ ಅವರು ರಸಲ್ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ 17 ಟೈಮ್ ಚಾಂಪಿಯನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಂಡ್ ಇನ್ನ ಉಳಿದಿರ್ತಕ್ಕಂತಹ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇಯೋ ಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಬುಕ್ ಆಗಿದೆ. ಬಟ್ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಮ್ಯಾಚ್ ಚೇಂಜ್ ಆಗುತ್ತೆ. ಅಂಡ್ ರಿಯಾ ರಿಪ್ಲಿ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಇನ್ನು ಕೂಡ ರಿಲೀಸ್ ಆಗಿಲ್ಲ. ಅಂಡ್ ಇನ್ನ ಗೈಸ್ ರಸಲ್ಮೇನಿಯಾ 41 ಗೆ ಪಾಸಿಬಲ್ ಆಗಿ ಕನ್ಫರ್ಮ್ ಆಗುವಂತಹ ಮ್ಯಾಚ್ ಗಳ ಬಗ್ಗೆ ಮಾತಾಡೋದಾದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮಗೆ ರಸಲ್ಮೇನಿಯಾ 41 ನಲ್ಲಿ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಇದಾದ್ಮೇಲೆ ಏಜೆ ಸ್ಟೈಲ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಇದಾದ್ಮೇಲೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಂತೆ, ಅಥವಾ ಒಂದು ಮಲ್ಟಿ-ಪರ್ಸನ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಮಲ್ಟಿ-ಪರ್ಸನ್ ಮ್ಯಾಚ್ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಪ್ರಾಬಬ್ಲಿ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ರಸಲ್ಮೇನಿಯಾಗೆ ಪ್ಲಾನ್ ಮಾಡಬಹುದು. ಈ ಬಾರಿಯ ರಸಲ್ಮೇನಿಯಾ ಮ್ಯಾಚ್ ಕಾರ್ಡ್ ಮಾತ್ರ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ನೋಡಬೇಕು ಗಾಯ್ಸ್ ಇನ್ನು ಯಾವ ಮ್ಯಾಚಸ್ ಗಳು ರಸಲ್ಮೇನಿಯಾಗೆ ಆಡ್ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ರೋಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರೋಲಿನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಬೆಕ್ಕಿ ಲಿಂಚ್ ಅವರ ಬಗ್ಗೆ ಮಾತಾಡ್ತಾರೆ. ಬೆಕ್ಕಿ ಲಿಂಚ್ ಅವರ ಬಗ್ಗೆ ಏನೇನ್ ಮಾತಾಡಿದ್ರು ಅಂತ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ ಶೀಲ್ಡ್ ಬಗ್ಗೆ. ಶೀಲ್ಡ್ ರಸಲ್ಮೇನಿಯಾದಲ್ಲಿ ರಿಯುನೈಟ್ ಆಗುತ್ತಾ ಅಂತ ಕೇಳಿದಾಗ ನಮ್ಮ ಸೆತ್ ರೋಲಿನ್ಸ್ ಅವರು ಹೇಳ್ತಾರೆ ಈ ಬಾರಿ ಅಂತೂ ಸಾಧ್ಯನೇ ಇಲ್ಲ. ಅಂಡ್ ಇನ್ನು ಸ್ವಲ್ಪ ವರ್ಷ ಸಾಧ್ಯ ಇಲ್ಲ, ಯಾಕಂದ್ರೆ ಮೂರನೇ ವ್ಯಕ್ತಿ ಬೇರೊಂದು ಕಂಪನಿಯಲ್ಲಿ ಇದ್ದಾನೆ. ನಾನು ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಇದೇ ಕಂಪನಿಯಲ್ಲಿ ಕೊನೆವರೆಗೂ ಕೂಡ ಇರಬೇಕು ಅಂತ ಅನ್ಕೊಂಡಿದೀವಿ. ಅಫ್ಕೋರ್ಸ್ ಇದ್ದೇ ಇರ್ತೀವಿ. ಫ್ಯೂಚರ್ ಅಲ್ಲಿ ನಿಮಗೆ ರಿಯುನೈಟ್ ರೀತಿ ಒಂದು ಆಂಗಲ್ ನೋಡೋದಕ್ಕೆ ಸಿಗಬಹುದು ಶೀಲ್ಡ್ ನಡುವೆ ಅಂತ ನಮ್ಮ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಅವರ ಗತಿನ ಏನ್ ಮಾಡಿದ್ರು ಅಂತ. ಲಿಟರಲಿ ಕಂಪನಿಯ ಪ್ಯೂರ್ ಬೇಬಿ ಫೇಸ್ ನೇ ತನ್ನ ಕಡೆ ಸೆಳ್ಕೊಂಡ್ರು ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದ ಒಂದ್ ರೀತಿ ಕನ್ಫರ್ಮ್ ಆಗಿದೆ ನಮಗೆ ರಾಕ್ ಅವರು 100% ರಸಲ್ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ರಸಲ್ಮೇನಿಯಾಗಿಂತ ಮುಂಚೆನೆ ನಮ್ಮ ರಾಕ್ ಅವರು ಒಂದು ಮಂಡೇ ನೈಟ್ ರೋ ಅಲ್ಲಿ ಅಪಿರಿಯನ್ಸ್ ನ ಕೊಡ್ತಾರೆ ಜಾನ್ ಸಿನಾ ಅವರ ಜೊತೆಗೆ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರಾಕ್ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆಗ್ತಲ್ಲ ಆ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕೊಂಡಿದ್ದಾರೆ. ಲಿಟರಲಿ ಆ ಒಂದು ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಬ್ಯಾಕ್ ಸ್ಟೇಜ್ ನ ಕೆಲವೊಂದಷ್ಟು ಫೋಟೋಸ್ ಗಳನ್ನು ಕೂಡ ನಮ್ಮ ರಾಕ್ ಅವರು ತೋರಿಸ್ತಾರೆ. ಅಂಡ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ರಾಕ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ವಿಡಿಯೋನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದೆಲ್ಲನೂ ಕೂಡ ನಮ್ಮ ರಾಕ್ ಅವರು ಶೇರ್ ಮಾಡಿಕೊಂಡು ಐ ಲವ್ ಪ್ಲೇಯಿಂಗ್ ದ ಗುಡ್ ಗಾಯ್, ಸಿ ಯು ಡೌನ್ ದ ರೋಡ್ ಅಂತ ನಮ್ಮ ಫೈನಲ್ ಬಾಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಗುಡ್ ಗೈ ಆಗಿ ಪ್ಲೇ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಸೊ ನಾನ್ ನಿಮಗೆ ರೋಡ್ ಅಲ್ಲಿ ಸಿಗ್ತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ನೋಡ್ಬೇಕು ಗಾಯ್ಸ್ ಈ ತಿಂಗಳು ಮಾತ್ರ ಡಬ್ಲ್ಯೂ ಗೆ ಒಂದು ಗ್ರೇಟೆಸ್ಟ್ ತಿಂಗಳು ಅಂತಾನೆ ಹೇಳ್ಬಹುದು. ಜಾನ್ ಸಿನಾ, ರೋಮನ್ ರೈನ್ಸ್, ರಾಕ್ ಇವರೆಲ್ಲರೂ ಕೂಡ ನಮಗೆ ಈ ತಿಂಗಳುಗಳ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಮುಂದಿನ ವಾರದ ಮಂಡೇ ನೈಟ್ ರೋಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಜಾನ್ ಸಿನಾ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಒಂದೇ ರೂಫ್ ಅಲ್ಲಿ ಇರ್ತಾರೆ ಅಂತ ಡಬ್ಲ್ಯೂ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ ಇಬ್ರು ಕೂಡ ಒಂದೇ ರೂಫ್ ಅಲ್ಲಿ ಇರ್ತಾರೆ ಅಂತ.
ಒಂದೇ ರಿಂಗ್ ಅಲ್ಲಿ ಫೇಸ್ ಟು ಫೇಸ್ ಬರ್ತಾರೆ ಅಂತ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿಲ್ಲ. ಇಲ್ಲಿ ನಮಗೆ ತುಂಬಾನೇ ಆಂಗಲ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಒಂದು ನಮಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ಕೂಡ ಮಂಡೇ ನೈಟ್ ರಾಲೇನೆ ನೋಡೋದಕ್ಕೆ ಸಿಗಬಹುದು. ಇದರ ಚಾನ್ಸಸ್ ಕಮ್ಮಿ ಇರುತ್ತೆ ಅನ್ಕೋತೀನಿ. ಅಥವಾ ನಮ್ಮ ಜಾನ್ ಸಿನಾ ಅವರು ಬಂದು ಒಂದು ಅದ್ಭುತವಾದ ಹೀಲ್ ಪ್ರೋಮೋನು ಕೂಡ ಕಟ್ ಮಾಡಬಹುದು. ಇದ್ರ ಚಾನ್ಸಸ್ ಕೂಡ ಕಮ್ಮಿ ಇದೆ ಅಂತ ಅನ್ಕೋತೀನಿ. ಬಟ್ ನಾನಂತೂ ಜಾನ್ ಸಿನಾ ಅವರ ಪ್ರೋಮೋನ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಬೇಸಿಕಲಿ ಪ್ರಾಬಬ್ಲಿ ಮುಂದಿನ ವಾರದ ಮಂಡೇ ನೈಟ್ ರಲ್ಲಿ ನಮ್ಮ ಜಾನ್ ಸಿನಾ ಅವರು ಬರ್ಬೋದು. ಕ್ರೌಡ್ ಪೂರ್ತಿ ನಮ್ಮ ಜಾನ್ ಸಿನಾ ಅವರಿಗೆ ಬೂ ಮಾಡಬಹುದು. ಅಂಡ್ ನಮ್ಮ ಜಾನ್ ಸಿನಾ ಅವರು ಒಂದು ಕೂಡ ಶಬ್ದನ ಮಾತಾಡ್ದಲೇನೂ ಕೂಡ ಇರಬಹುದು. ಅಂಡ್ ಅಲ್ಲಿಗೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಆಟ್ರುತ್ ಅವರ ಸೆಗ್ಮೆಂಟ್ ನು ಕೂಡ ಜಾನ್ ಸಿನಾ ಅವರ ಜೊತೆ ಆಡ್ ಮಾಡಬಹುದು. ಆಟ್ರುತ್ ಅವರು ಬಂದು ಜಾನ್ ಸಿನಾ ಅವರ ಬಳಿ ಪ್ರಶ್ನೆ ಕೇಳಬಹುದು. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಆಟ್ರುತ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು. ಸೊ ಬೇಸಿಕಲಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಲ್ಲಿ ನಮಗೆ ಜಾನ್ ಸಿನಾ ಅವರ ಯಾವುದೇ ರೀತಿಯ ಪ್ರೋಮೋ ನೋಡೋದಕ್ಕೆ ಸಿಗೋದಿಲ್ವಂತೆ. ಚಾನ್ಸಸ್ಗಳು ಕಮ್ಮಿ ಇದೆಯಂತೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನೇ ಆಗಲಿ ಮುಂದಿನ ವಾರದ ಮಂಡೇ ನೈಟ್ ರಾಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.